ನಮಸ್ತೆ ವೀಕ್ಷಕರೇ, ನಮ್ಮ ಬ್ರೈಟ್ ಶ್ರುತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಎಲ್ಲರ ಜೀವನ ಬದಲಾಯಿಸಿದ ಆ ಮಾತುಗಳನ್ನು ಕೇಳೋಣ. ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ, ಕನಿಕರ ತೋರಿಸೋರು ಕಷ್ಟಕ್ಕೆ ಆಗಲ್ಲ. ಯಾರಿಗೂ ಯಾರೂ ಇಲ್ಲ ನೆನಪಿರಲಿ, ಕಾಲ ಯಾರನ್ನೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗುತ್ತೆ. ತಾಳ್ಮೆ ಇರಬೇಕಷ್ಟೇ. ಕ್ರೋಧ ಬುದ್ಧಿಯನ್ನು ತಿನ್ನುತ್ತೆ, ಅಹಂಕಾರ ಜ್ಞಾನವನ್ನು ತಿನ್ನುತ್ತೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತೆ, ಲಂಚ ಗೌರವವನ್ನು ತಿನ್ನುತ್ತೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತೆ. ಕೆನ್ನೆಗೆ ಹೊಡೆದರೆ ಕ್ಷಮೆಯಿದೆ, ಬೆನ್ನಿಗೆ ಹೊಡೆದರೆ ಕ್ಷಮೆಯಿದೆ, ಆದರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದರೆ ಯಾವ ದೇವರು ಕೂಡ ಕ್ಷಮಿಸಲ್ಲ. ಭಾವನೆಯನ್ನು ಅರ್ಥ ಮಾಡಿಕೊಂಡರೆ ಜೀವನ ಸುಂದರ. ಕಳೆದುಕೊಳ್ಳಲು ಇಷ್ಟವಿಲ್ಲವೆಂದರೆ ಸಹಿಸಿಕೊಳ್ಳುವ ಮನಸ್ಸಿರಬೇಕು. ಆಗ ಯಾವ ಸಂಬಂಧಗಳು ದೂರವಾಗಲ್ಲ. ಅಪ್ಪ ಅಮ್ಮನ ಫೋಟೋ ಸ್ಟೇಟಸ್ಗೆ ಹಾಕೋದು ಮುಖ್ಯವಲ್ಲ, ಅಪ್ಪ ಅಮ್ಮನ ಸ್ಟೇಟಸ್ಗೆ ಯಾವ ಥರದ್ದು ಧಕ್ಕೆ ಆಗದೇ ಇರೋ ಥರ ನೋಡಿಕೊಳ್ಳೋದು ಬಹಳ ಮುಖ್ಯ. ಅತಿಯಾಗಿ ಯಾರನ್ನೂ ತಿದ್ದಲು ಹೋಗಬಾರದು. ಯಾಕಂದ್ರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ. ಜೀವನದಲ್ಲಿ ಕೆಲವೊಂದು ನೆನಪುಗಳು ಹೇಗಿರುತ್ತದೆ ಎಂದರೆ, ಮರೆತು ಬದುಕಲು ಆಗಲ್ಲ, ನೆನಪಾದ್ರೆ ತಡೆದುಕೊಳ್ಳೋಕ್ಕಾಗಲ್ಲ. ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿಯಾಗಿದ್ರೆ ಸಾಕು, ಬೇರೆಯವರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ವಿಷಕಾರುವ ಹಾವನ್ನಾದ್ರೂ ನಂಬಬಹುದು, ಅದೇ ಮನಸ್ಸು ಮತ್ತು ಮನುಷ್ಯತ್ವ ಇಲ್ಲದ ಮನುಷ್ಯರನ್ನು ಮಾತ್ರ ನಂಬಬಾರದು. ಎಷ್ಟು ಜನರ ಮಧ್ಯ ಇರುತ್ತೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಜನರ ಮನಸ್ಸಲ್ಲಿ ಇರುತ್ತೇವೋ ಅದು ಮುಖ್ಯ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಆದರೆ ಕೆಟ್ಟವರ ಜೊತೆ ಯಾವತ್ತೂ ಕೆಟ್ಟವರಾಗಿರಬೇಡಿ. ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗುವುದಿಲ್ಲ ಎಂದೆಂದು ನಾವು ನಗುತ್ತಿರುವ ಹಾಗೆಯೇ ನೋವು ಹೊಸದಲ್ಲ, ಬದುಕು ಶಾಶ್ವತವಲ್ಲ. ಯಾವ ಸಂಬಂಧ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ. ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನಿರುತ್ತೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ. ಎಲ್ಲವನ್ನೂ ಗಮನಿಸಿ, ಆದರೆ ನಿಮ್ಮ ತಾಳ್ಮೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳಿಗೆ ಕಾಲವೇ ಉತ್ತರ ನೀಡುತ್ತೆ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತೆ. ಯಾರೊಂದಿಗೂ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಡಿ. ಇದು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ನಿರಾಶೆ ಮತ್ತು ದುಃಖಕ್ಕೆ ಕಾರಣವಾಗುತ್ತೆ. ಅಮ್ಮ ರೊಟ್ಟಿ ಸುಡುವ ಮೊದಲೇ ತಟ್ಟೆಯಲ್ಲಿ ಪಲ್ಯ ಹಾಕಿಕೊಂಡು ಕಾಯುವುದರಲ್ಲಿ ಮಜವಿತ್ತು ಆ ಕಾಲದಲ್ಲಿ. ಇರುವ 3 ದಿನಕ್ಕೆ 100 ನಾಟಕಗಳೇಕೆ? ಓ ಖುಷಿಯೇ, ನಿನ್ನೊಂದಿಗೆ ಕಳೆದ ಸಮಯಕ್ಕಿಂತ ನಿನಗಾಗಿ ಕಾದ ಕ್ಷಣಗಳೇ ಹೆಚ್ಚು. ನೀವು ಎಷ್ಟೇ ಸಿರಿವಂತರಾಗಿರಬಹುದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗುತ್ತೆ. ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುತ್ತೋ ಅವರಿಗೆ ಕಷ್ಟ ಬಂದಾಗ ಯಾರು ಜೊತೆಗಿಲ್ಲದಿದ್ದರೆ ಪರಮಾತ್ಮ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆ ಖಂಡಿತ ಇರುತ್ತಾನೆ. ನಿಮ್ಮ ಸಾಧನೆಯ ಹಿಂದೆ ಎಲ್ಲರೂ ನಿಲ್ಲುತ್ತಾರೆ, ಆದರೆ ಸೋಲಿನ ಹಿಂದೆ ನಿಲ್ಲುವವರು ನಿನ್ನ ಹೆತ್ತವರು ಮಾತ್ರ. ಜೀವನದಲ್ಲಿ ಒಂದು ಸಲ ಗೊತ್ತಿಲ್ಲದೆ ಮಾಡಿರುವ ತಪ್ಪನ್ನು ಮತ್ತೆ ಮತ್ತೆ ಮಾಡಬಾರದು. ಯಾಕಂದ್ರೆ ಗೊತ್ತಿಲ್ಲದೆ ಮಾಡುವ ತಪ್ಪಿಗೆ ಕ್ಷಮೆ ಇದೆ, ಆದರೆ ಗೊತ್ತಿದ್ದು ಮಾಡುವ ತಪ್ಪನ್ನು ದೇವರು ಕೂಡ ಕ್ಷಮಿಸಲ್ಲ. ಯಾರಾದ್ರೂ ನಿಮ್ಮನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಎಂದರೆ ಬೇಜಾರಾಗಬೇಡಿ, ಸಂತೋಷ ಪಡಿ.
ಯಾಕಂದ್ರೆ ಕತ್ತಲೆಯಾದಾಗ ಮಾತ್ರ ಮೇಣದ ಬತ್ತಿ ನೆನಪಾಗುತ್ತದಲ್ಲವೇ? ನೀರ ಮೇಲೆ ತೇಳುತ್ತಿದ್ದ ಮೀನು ಎಣ್ಣೆಯಲ್ಲಿ ತೇಲಿದ್ರೆ ಅದು ಮನುಷ್ಯನ ಆಹಾರ. ಅದೇ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದ್ರೆ ಅದು ಮೀನಿನ ಆಹಾರ. ಇಷ್ಟೇ ಜೀವನ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಲಲ್ಲ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು. ಹೊಂದಿಕೊಂಡು ಬದುಕಲು ಒಳ್ಳೆ ಗುಣ ಬೇಕು. ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪನೇ ಬರಲ್ಲ. ಯಾಕಂದ್ರೆ ಕೋಪವನ್ನು ತಂತ್ರದಿಂದ ಶಮನಗೊಳಿಸುತ್ತಾರೆ. ವಟವಟನೆ ಮಾತಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕದ ಹಾಗೆ. ಅಲ್ಲಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನು ಏನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬಾರದಿದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಶ್ರೀಮಂತಿಗೆ ಎಷ್ಟೇ ಇರಲಿ, ಬೇಡುವ ಸ್ಥಿತಿ ಎಲ್ಲರಿಗೂ ಬಂದೇ ಬರುತ್ತೆ. ಯಾಕಂದ್ರೆ ಭಗವಂತ ಕಳಿಸುವಾಗ ಏನಾದ್ರೂ ಬ್ಯಾಲೆನ್ಸ್ ಇಟ್ಟೇ ಕಳಿಸಿರುತ್ತಾನಲ್ಲವೇ? ಈ ಮಾತು 100ಕ್ಕೆ 100 ಸತ್ಯ. ಜೇನುತುಪ್ಪದಂತಹ ಸಿಹಿಯನ್ನು ಪಡೆಯಬೇಕಾದರೆ ಜೇನುನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗಬೇಕು. ಇಷ್ಟೇ ಜೀವನ. ಸುಮ್ಮನೆ ನಗಬಹುದು, ಆದರೆ ಸುಮ್ಮನೆ ಅಳೋಕ್ಕಾಗಲ್ಲ. ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳೋದು. ಕೋಟಿ ದೇವತೆಗಳಿಗೂ ಸಾಟಿಯಾಗದ ದೇವರು ಅಮ್ಮ. ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನೂ ಇಲ್ಲದಾಗ ಯಾರು ನೀನು ಅಂತಾರೆ. ಇದೇ ಜೀವನ. ಸಮಸ್ಯೆ ಇರುವ ಪ್ರತಿಯೊಬ್ಬ ವ್ಯಕ್ತಿ ಸೋಲೋದಿಲ್ಲ. ಆದರೆ ಯಾರು ಸಮಸ್ಯೆಗೆ ಪರಿಹಾರ ಹುಡುಕುವುದಿಲ್ಲವೋ ಅವನು ಮಾತ್ರ ಸೋಲುತ್ತಾನೆ. ನಮಗೆ ಬೇಕಾದದ್ದು ಯಾವುದೂ ಸಿಗೋದಿಲ್ಲ ಅಂತ ದೇವರ ಮೇಲೆ ಕೋಪಗೊಳ್ಳಬೇಡಿ. ಸ್ವಲ್ಪ ಕಾಯೋಣ. ಉತ್ತಮವಾಗಿರೋದನ್ನೇ ದೇವರು ನಮಗಂತ ಇಟ್ಟಿದ್ದಾನೆ. ಜೀವನದಲ್ಲಿ ನಾವು ಮತ್ತೊಬ್ಬನ ಮೆಚ್ಚುಗೆಗಾಗಿ ಬದುಕೋದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಮೆಚ್ಚೋ ಹಾಗೆ ಬದುಕಿದರೆ ಸಾಕು. ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿಯಲ್ಲಿ ನೀರು ಇರಬಾರದು. ಬದುಕಿನಲ್ಲಿ ನೆನಪುಗಳಿರಬೇಕು, ನೆನಪುಗಳೇ ಬದುಕುಗಳಾಗಬಾರದು. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ, ಆದರೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಅಸೂಯೆ ಪಡುವವರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರೋದಿಲ್ಲ. ತಂದೆಯ ಹೆಗಲು, ತಾಯಿಯ ಮಡಿಲು ಯಾವತ್ತೂ ಮರೆಯಬಾರದು. ನಿಮ್ಮ ಮೇಲೆ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸಮಯ ಹೋದ ನಂತರ ಮರಳಿ ಬರುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ಎಲ್ಲ ವಾಕ್ಯವನ್ನು ನೆನಪಲ್ಲಿಟ್ಟುಕೊಂಡು ನಿಮ್ಮ ಸುಂದರ ಜೀವನವನ್ನು ಸುಂದರವಾಗಿ ನಡೆಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ, ಯಾವುದಾದರೊಂದು ಮಾತು ಮನಸ್ಸಿಗೆ ತಟ್ಟಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ವಾಕ್ಯದೊಂದಿಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ನೆಚ್ಚಿನವರೊಂದಿಗೆ ಹಂಚಿಕೊಳ್ಳೋದನ್ನು ಮಾತ್ರ ಮರೆಯದಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡುವೆ.